ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನೇನು ಇಟ್ಕೊಂಡಿದ್ದೇನೆ ಅಂತ ಅನ್ಕೊತಿದ್ದಾರಾ? ಏನಂತ ಹೇಳ್ತೀನಿ ಕೇಳಿ. ABC ಜ್ಯೂಸ್ ಅಂತ ಅಂದ್ಬಿಟ್ಟು ತುಂಬ ಜನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇದ್ರು. ಸೊ ನಾನು ಕೂಡ ಇದನ್ನು ಟ್ರೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಒಂದು 2 ಮಂತ್ಸಿಂದನೂ ನಾನು ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಗೊತ್ತಾಯಿತು. ಯಾಕೆ ಅಂತ ಅಂದರೆ ನನಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಮಾರ್ನಿಂಗ್ ನಾನು ಎದ್ದ ಕೂಡಲೇ ಬಿಸಿ ನೀರಿಗೆ ಅಂದರೆ ಉಗುರು ಬೆಚ್ಚಿನ ನೀರಿಗೆ ಇದೊಂದು ಐಸ್ ಕ್ಯೂಬ್ಸ್ 1-2 ಕ್ಯೂಬ್ ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ಸೊ ಅದು ನನಗೆ ಡೈಜೆಷನ್ಗೆ ಹೆಲ್ಪ್ಫುಲ್ ಆಯಿತು. ಸೊ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಅದನ್ನು ಅಭ್ಯಾಸ ಮಾಡ್ತಿತ್ತು ಅಂತ ಅಂದರೆ ನನಗೆ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಯಸ್, ತುಂಬ ಜನ ಕೇಳ್ತಿದ್ರಿ ಸೋಷಿಯಾಲಜಿ ಯಾಕೆ ನೀವು ಆಪ್ಷನಲ್ ಆಗಿ ತೊಗೊಂಡ್ರಿ ಅಂತ ಅಂದ್ಬಿಟ್ಟು. ನಾನು ಈ ಹಿಂದೆನೇ ನಿಮ್ಗೆ ಹೇಳಿದ್ದೀನಿ. ಯಾಕೆ ಅಂತ ಅಂದರೆ ಮೊದಲನೇದಾಗಿ ಇದಕ್ಕೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ ಆ್ಯಂಡ್ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಅಂತಲೂ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ಬೋರಿಂಗ್ ಆಗುತ್ತೆ, ಯಾಕೆಂದರೆ ತುಂಬ ಥಿಯರಿಟಿಕಲ್ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಹೈ ಸ್ಕೋರ್ ಮಾಡಿದ್ದಾರೆ. ಅದ್ರ ಜೊತೆಗೆ GS ಎಸ್ಸೆ ಎಥಿಕ್ಸಲ್ಲೆಲ್ಲ ಜಸ್ಟ್ ಒಂದೊಂದು ಪಾಯಿಂಟ್ ಹಾಕ್ಬಿಟ್ಟು ಈ ರೀತಿ ಥಿಯರೀಸ್ ಥಿಂಕರ್ಸ್ ಹೇಳ್ತಾ ಇದ್ರು, ಈ ರೀತಿ ಥಿಯರೀಸ್ ಇದ್ದಾವೆ ಅಂತೆಲ್ಲ ನಾವು ಬರಿತಾ ಹೋಯ್ತು ಅಂದರೆ ನಮ್ಮ ಆನ್ಸರ್ಸ್ ಇನ್ನೂ ರಿಚ್ ಆಗಿ ಕಾಣಿಸೋದಕ್ಕಾಗತ್ತೆ. ಆ್ಯಂಡ್ ಇಂಟರ್ವ್ಯೂನಲ್ಲೂ ಕೂಡ ಸೋಷಿಯಲ್ ಪರ್ಸ್ಪೆಕ್ಟಿವ್ ನಮಗೆ ಹೆಚ್ಚಾಗಿ ಗೊತ್ತಿರುತ್ತೆ. ಸೊ ಸೋಷಿಯಲ್ ಬಗ್ಗೆ ಅಂದರೆ ನಮ್ಮ ಸೊಸೈಟಿ ಬಗ್ಗೆ ಇನ್ನೂ ನಾವು ಹೆಚ್ಚಿನ ತಿಳ್ಕೊಂಡು ನಾವು ಮಾತಾಡ್ಬೋದು ಇಂಟರ್ವ್ಯೂನಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಅಂದರೆ ಈ ಸಬ್ಜೆಕ್ಟ್ ಅಂದರೆ ಈ ಒಂದು ಸಿಲೆಬಸ್ ಕಮ್ಮಿ ಇದೆ. ಸೊ ನಾನು ಏನು ಕಂಪ್ಯಾರಿಟಿವ್ಲಿ ನೋಡಿದೆ, ಸೋಷಿಯಾಲಜಿದು ಸಿಲೆಬಸ್ ಕಂಪ್ಲೀಟ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ರಿಸೋರ್ಸಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ಏನಂತೀವಿ ಟಾಪರ್ಸ್ ಕೂಡ ತುಂಬ ಜನ ಸೋಷಿಯಾಲಜಿ ತೊಗೊಂಡಿದ್ದಾರೆ. ಸೊ ನನಗಂತೂ ಈಸಿ ಅನಿಸ್ತಿದೆ. ಆ್ಯಂಡ್ ನಾನು ತೊಗೊತಿರೋದು ಸಾರಥಿ IAS ಅಲ್ಲಿ ಪ್ರಣಯ್ ಅಗರ್ವಾಲ್ ಸರ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅವ್ರಿಗೂ ಕೂಡ 15+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ. ಬಟ್ ನನಗೆ ತುಂಬ ಪರ್ಸ್ನಲ್ ಮೆಸೇಜಸ್ ಬರ್ತಿತ್ತು. ಸೊ ನಿಮ್ಗೆಲ್ಲರಿಗೂ ಕೂಡ ಒಂದೇ ಸಲ ಆನ್ಸರ್ ಕೊಟ್ಟಂಗಾಗುತ್ತೆ ಅಂತ ಈ ವಿಡಿಯೋ ಮಾಡಿದೆ. ಆ್ಯಂಡ್ ಯಸ್, ಇವತ್ತು ನಾನು ಹೊಸದಾಗಿ ಏನೋ ಒಂದು ಓದಿದೆ. ಒಂದು ಹಿಂಗೇನೆ ರೀಲ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಹಿಂಗೆ ಶಾರ್ಟ್ಸ್ ರೀಲ್ಸ್ ಹಿಂಗೆ ಸುಮ್ಮನೆ ನೋಡ್ತಾ ಕೂತಿರ್ತೀನಿ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಊಟ ಆದಮೇಲೆ ಸುಮ್ಮನೆ ಒಂಥರ ರಿಫ್ರೆಶಿಂಗ್ ಇರಲಿ ಅಂತ ಅಂದ್ಬಿಟ್ಟು ಹಂಗಂತ ನಾನು ಹೇಳಿದೆ ಅಂತ ಎಲ್ಲರೂ 15 ಮಿನಿಟ್ಸೇ ನೋಡಬೇಕು ಅಂತ ಅಂದ್ಬಿಟ್ಟು ಹೋಗಬೇಡಿ. ದಯವಿಟ್ಟು ನೀವು ನೋಡೋ ಅಭ್ಯಾಸ ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಆ್ಯಂಡ್ ಜಾಸ್ತಿ ಅಂತೂ ನೋಡಲೇಬೇಡಿ. ನೋಡಬೇಕು ಅಂದರೆ ಒಂದು 10 to 15 ಮಿನಿಟ್ಸ್ ನೋಡಿ. ಸೊ ನಾನು ಇಲ್ಲೇನೂ ಪ್ರಮೋಟ್ ಮಾಡ್ತಿಲ್ಲ. ಸೊ ಅಲ್ಲಿ ಏನು ನೋಡಿದೆ ಅಂತ ಅಂದರೆ ಒಂದು ಮೊಟ್ಟೆಯ ಕತೆ ಅಂತ ಅಂದ್ಬಿಟ್ಟು ಆ ವಿಡಿಯೋ ಅಲ್ಲಿ ಏನಂತ ಹೇಳಿದ್ರು ಅಂತ ಅಂದರೆ ತುಂಬ ಸಖತ್ತಾಗಿದೆ ಈ ಸ್ಟೋರಿ. ನಾನು ಯಾಕೆ ಈ ಸ್ಟೋರಿ ನಿಮ್ಗೆ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಸ್ಟೋರಿ ಕೇಳಿದ್ಮೇಲೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನಾವು UPSC ಮಾಡ್ತಿದ್ದೀವಲ್ವಾ. ಸೊ ಇದಂತೂ ಸಣ್ಣ ಎಕ್ಸಾಮ್ ಅಂತೂ ಅಲ್ಲ. ಈಗ ಇಂಜಿನಿಯರಿಂಗ್ ಎಲ್ಲ ಮಾಡ್ತಿದ್ದೀವಿ ಅಂದರೆ ಡೆಫಿನೆಟ್ಲಿ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿತಿರ್ತೀವಿ. ಸೊ ಒಂದು ಕಾಲೇಜ್ಗೆ ಹೋಗ್ತೀವಿ, ಆ ಒಂದು ಎನ್ವೈರ್ನ್ಮೆಂಟ್ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಬಟ್ ಎಲ್ಲನೂ ಬಿಟ್ಟು ನಾವು ಮನೇಲಿ ಕೂತ್ಕೊಂಡು ಓದ್ತಿರ್ತೀವಿ ಅಥವಾ ಕೆಲಸ ಮಾಡ್ಕೊಂಡು ಇದನ್ನು ಓದ್ತಿರ್ತೀವಿ ಅಂತ ಇರ್ತೀವಲ್ವ. ಸೊ ಅಂಥವ್ರಿಗೆ ಈ ಕತೆ ಏನಂತ ಅಂದರೆ ಡೆಫಿನೆಟ್ಲಿ ಈ ಕತೆ ನಿಮಗೆ ಅರ್ಧ ಜನಕ್ಕೆ ಗೊತ್ತಿರ್ಬೋದು. ಬಟ್ ಇನ್ನು ಗೊತ್ತಿಲ್ದಿರೋರಿಗೆ ಹೊಸ ಕತೆ ಆಗೇ ಇರಲಿ. ಯಾಕೆಂದರೆ ನಾನು ಹೊಸದಾಗೇ ಕೇಳಿದ್ದು, ಅದಕ್ಕೋಸ್ಕರ. ಒಂದು ಮೊಟ್ಟೆಯ ಕತೆ ಅಂತ ಅಂದ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡಿದರು. ಏನಂತ ಅಂದರೆ ಆಮೆಗಳು ಈಗ ಒಂದ್ಸಲ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ 120 ಮೊಟ್ಟೆವರೆಗೂ ಇಡುತ್ತಂತೆ. ಸೊ ಅದು ಏನು ಮಾಡುತ್ತೆ ಅಂತ ಅಂದರೆ ಅದು ಮೊಟ್ಟೆ ಇಟ್ಟಿದ್ದು ಗೊತ್ತಾಗಲ್ವಂತೆ ಆ್ಯಂಡ್ ಎಲ್ಲಿ ಇಡುತ್ತೆ ಅಂತಲೂ ಗೊತ್ತಾಗಲ್ವಂತೆ. ಆ್ಯಂಡ್ ಅದೇ ಕೋಳಿ ಆ ಮೊಟ್ಟೆ ಇಡೋವಂಥ ಒಂದು ಫೇಸಲ್ಲಿ ಅದಿರೋದೇ ಕಮ್ಮಿ ಮೊಟ್ಟೆ. ಈಗ ಫಾರ್ ಎಕ್ಸಾಂಪಲ್ ಒಂದು 10-15 ಇಡುತ್ತೇನೋ. ಸೊ ಆ ಒಂದು 10-15 ಮೊಟ್ಟೆ ಇಡೋದಕ್ಕೇ ಕೋಳಿ ಊರಿಗೆಲ್ಲ ಕೂಗಂಗೆ ಕೊಕ್ಕೋ ಅಂತ ಕುಕ್ಕೋ ಬರುತ್ತೆ. ಆ್ಯಂಡ್ ಅದು ಎಲ್ಲಿ ಮೊಟ್ಟೆ ಇಟ್ಟಿರುತ್ತೋ ಅದು ಕೂಡ ನಮಗೆ ಗೊತ್ತು ಮಾಡುತ್ತೆ. ಸೊ ಯಾಕೆಂದರೆ ಅದು ಕುಕ್ಕೊಂಡು ಹೋಗ್ತಿರೋದ್ರಿಂದ. ಸೊ ಇಲ್ಲಿ ಏನು ನಾವು ಅರ್ಥ ಮಾಡ್ಕೊಬೋದು ಅಂತ ಅಂದರೆ ಕೋಳಿ ಕೊಕ್ಕೋ ಅಂತ ಕೂಕ್ಕೊಂಡು ಎಲ್ಲ ಜೋರಾಗಿ ಹೇಳ್ಕೊಂಡು ಕೋಳಿನೂ ಕಚ್ಚಕ್ಕನ್ಸಿ ಫ್ರೈ ಮಾಡಿಕೊಂಡು ಅದನ್ನೂ ತಿಂತಾರೆ. ಆ್ಯಂಡ್ ಮೊಟ್ಟೆನೂ ಕೂಡ ಫ್ರೈ ಮಾಡ್ಕೊಂಡು ತಿಂತಾರೆ. ಅದೇ ಆಮೆ ಲೈಕ್ ಏನೋ ಸೌಂಡ್ ಮಾಡಲ್ಲ, ಯಾರಿಗೂ ಏನೂ ಹೇಳಲ್ಲ. ಅದ್ರ ಕೆಲಸ ಏನಿದೆ ಅದು ಮಾಡಿಕೊಡುತ್ತೆ. ಆ್ಯಂಡ್ ಅದು ಎಷ್ಟು ಸೈಲೆಂಟ್ ಆಗಿದ್ರು ಕೆಲಸ ಮುಗಿಸ್ಬೇಕೋ ಅಷ್ಟು ಸೈಲೆಂಟಾಗಿ ಅದ್ರ ಕೆಲಸ ಮುಗಿಸುತ್ತೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಈಸ್ ನಾವು ಇಂಥದ್ದು ಮಾಡ್ತಿದ್ವಿ ಅಂತ ಹೇಳ್ಕೊಂಡು ಆಡ್ತೀವೋ ಅಷ್ಟು ನಮ್ಮ ಕೆಲಸಕ್ಕೆ ಕಲ್ಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಈಗ ನಾನು ಇದನ್ನು ಓದ್ತಿದ್ದೀನಿ, ಇದನ್ನು ಮಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ಗಳೇ ಆಗಿರ್ಬೋದು ಫಸ್ಟ್ ಥಾಟ್ ಬರೋದೇ ನಿನ್ನಿಂದ ಇದಾಗುತ್ತಾ, ಒಂದು 3-4 ಇಯರ್ಸ್ ಆದರೂ ನೀನು ಇದನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಇದು ನಿನ್ನಿಂದ ಆಗುತ್ತಾ, ಸುಮ್ಮನೆ ಇದನ್ನು ಬಿಟ್ಬಿಡು, ಈಗ ನೀನು ಹೆಂಗಿದ್ರು ಇಂಜಿನಿಯರ್
ಇಂಜಿನಿಯರಿಂಗ್ ಮಾಡಿದ್ಯಾ ಹೋಗು ಸಾಫ್ಟ್ವೇರಲ್ಲಿ ಕೆಲಸ ಮಾಡು ಅಂತ ಎಲ್ಲರಲ್ಲೂ ಈ ಥರ ಥಾಟ್ಸ್ ಬರುತ್ತೆ. ಸೊ ಇದೆಲ್ಲ ಏನಂತ ಹೇಳ್ತೀವಿ ಅಂದರೆ ನೆಗೆಟಿವ್ ಥಾಟ್ಸ್. ಸೊ ನಮ್ಗೆ ಒಂದ್ಸಲ ನಿನ್ನ ಕೈಲಿ ಆಗಲ್ಲ ಅಂತಂದರೆ ಡೆಫಿನೆಟ್ಲಿ ನಮ್ಗೆ ಏನೂ ಮಾಡೋದಕ್ಕಾಗಲ್ಲ. ಅದೇ ಒಂದ್ಸಲ ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ಯಾಕೆ ನನ್ನಿಂದ ಇದು ಮಾಡೋಕ್ಕಾಗಲ್ಲ, ಆರಾಮಾಗಿ ಮಾಡ್ತೀನಿ ನಾನು ಅಂತ ಅಷ್ಟು ಪಾಸಿಟಿವಾಗಿ ನಿಮಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿ ನೀವು ಮಾಡೋದಕ್ಕೆ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಒಂದು ಹನಿ ನೀರು ಪದೇ 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 ಬೀಳ್ತಾ ಇತ್ತು ಅಂದರೆ ಬಂಡೆನೇ ಕೊರಿಯುತ್ತಂತೆ. ಸೊ ಅದು ಕನ್ಸಿಸ್ಟೆನ್ಸಿ. ಸೊ ಅಷ್ಟು ನಮಗೆ ಕನ್ಸಿಸ್ಟೆನ್ಸಿ ಇದ್ದು ನಾವು ಓದ್ತೀವಿ ಅಂದರೆ UPSC ಅಂತ ಅಲ್ಲ, ಎಂಥ ಎಕ್ಸಾಮ್ಸ್ ಆಗಲಿ ಲೈಫಲ್ಲಿ ಎಂಥದೇ ಕಷ್ಟಗಳು ಬಂದರೂ ನಾವು ಪಾರಾಗಿ ಮುಂದೆ ಬರ್ಬೋದು. ದೊಡ್ಡವ್ರು ಸುಮ್ಮನೆ ಹೇಳ್ತಾರ ಮನಸ್ಸಿದ್ದರೆ ಮಾರ್ಗ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಇನ್ನೊಂದು ಕೇಳೋದು, ನಮ್ಮ ಕೇಪಬಿಲಿಟಿನ ಇನ್ನೊಬ್ರು ಹೇಗೆ ಡಿಸೈಡ್ ಮಾಡ್ತಾರೆ ಆ್ಯಂಡ್ ಅವ್ರ ಕೈಲಿ ನಮ್ಮ ಕೇಪಬಿಲಿಟಿನ ಯಾಕೆ ಕೊಡಬೇಕು. ಆ್ಯಂಡ್ ಇವಾಗ ನನ್ನ ಕೈಲಿ ಆಗುತ್ತೋ ಆಗಲ್ವೋ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಸೊ ನನ್ನ ಕೈಲಿ ಆಗಲ್ಲ ಅಂದರೆ ನಾನು ಸ್ಟಾರ್ಟೇ ಮಾಡೋಕ್ಕೆ ಹೋಗಲ್ಲ ಅಲ್ವಾ, ನಾನು ಆಗಲೇ ಕ್ವಿಟ್ ಮಾಡಿಬಿಡ್ತೀನಿ. ಸೊ ಆ ಡಿಸಿಷನ್ನೇ ನಾನು ತಗೊಳ್ಳೋದಿಲ್ಲ. ಸೊ ಈ ರೀತಿ ನೀವಿರಿ ಆ್ಯಂಡ್ ಯಾವತ್ತಿಗೂ ಕೂಡ ನಿಮ್ಮ ಮೇಲೆ ನಿಮ್ಮ ಫೋಕಸ್ ಇರಲಿ. ಹಾಗೆ ನೀವೇನು ಪಾಸಿಟಿವ್ ಆಗಿದ್ದೀರಾ ಅದೇ ಪಾಸಿಟಿವ್ನೆಸ್ಸಲ್ಲಿರಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟೆ ಓದೋಣ ಆ್ಯಂಡ್ ಸ್ಮಾರ್ಟಾಗಿ ಓದೋಣ. ಆ್ಯಂಡ್ ಡೆಫಿನೆಟ್ಲಿ ಒಂದು ಹಾರ್ಶ್ ರಿಯಾಲಿಟಿ ನಮಗೆಲ್ಲರಿಗೂ ಗೊತ್ತಿದೆ. ಯಾಕೆಂದರೆ 10 ಲಕ್ಷ ಜನ ಪ್ರತಿ ವರ್ಷ UPSC ಬರೀತಾರೆ, ಮೀನ್ಸ್ ಅಪ್ಲಿಕೇಶನ್ ಹಾಕ್ತಾರೆ ಆ್ಯಂಡ್ ಅದರಲ್ಲಿ ಮಿನಿಮಮ್ ಅಂದರೆ 4 5 ಲಕ್ಷ ಜನ ಪ್ರಿಲಿಮ್ಸ್ ಬರೀತಾರೆ. ಆ್ಯಂಡ್ ಅದರಲ್ಲಿ ಯಾವ ರೀತಿ ಫಿಲ್ಟ್ರೇಷನ್ ನಡೆಯುತ್ತೆ ಆ್ಯಂಡ್ ಒಂದು ವರ್ಷದಲ್ಲಿ ಮಿನಿಮಮ್ ಅಂದರೂ 1000 ವೇಕೆನ್ಸೀಸ್ ಅಂದ್ಕೊಳ್ಳೋಣ. ಸೊ ಅಲ್ಲಿಗೆ ಬರೋರು 5 ಲಕ್ಷ ಜನದಲ್ಲಿ 1,000 ಜನ ಅಂದಾಗ ನಾವು ಇದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ UPSC ನಮಗೆ ಸಕ್ಸಸ್ ಕೊಡುತ್ತೆ ಫೇಲ್ಯೂರ್ ಕೊಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಜ್ಞಾನ ಅಂತೂ ತಿಳ್ಕೊತೀವಿ. 4 ಜನದ ಮುಂದೆ ತಪ್ಪಂತೂ ಮಾತಾಡಲ್ಲ ಆ್ಯಂಡ್ ತಪ್ಪಂತೂ ಮಾಡಲ್ಲ. ಯಾಕೆಂದರೆ ತಪ್ಪು ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿಕೊಂಡು ನೆಗೆಟಿವ್ ಥಿಂಗ್ಸ್ನೇ ತಲೆಟ್ಕೊಂಡ್ರೆ ನಮಗೆ ಕಾಣಿಸೋದನ್ನ ನೆಗೆಟಿವ್ ಆಗೇ ಕಾಣುತ್ತೆ. ಆ್ಯಂಡ್ ನಾವು ಒಬ್ಬರು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸುತ್ತ ಅಟ್ಲೀಸ್ಟ್ 10 ಜನದಲ್ಲಿ 8 ಜನ ಬೇಡ 5 ಜನ ನಮ್ಮಿಂದ ಪಾಸಿಟಿವ್ನೆಸ್ನ ಕಲ್ತ್ಕೊತಾರ. ಅಟ್ಲೀಸ್ಟ್ ಅವರಿಂದ ಇನ್ನು 5 ಜನ ಕಲ್ತ್ಕೊಂಡು ಚೇಂಜ್ ಆಗ್ತಾರೆ. ಈ ಥರ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನನ್ನ ಕನಸು ಕರಪ್ಟ್ ಲೆಸ್ ಇಂಡಿಯಾ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ಳೋದು. ನಾನು ಕರಪ್ಟ್ ಮಾಡಬಾರ್ದು. ಸೊ ನನ್ನ ಸುತ್ತಮುತ್ತ ಇರೋ 10 ಜನದಲ್ಲಿ ಅಟ್ಲೀಸ್ಟ್ 5 ಜನ ನನ್ನನ್ನು ಫಾಲೋ ಮಾಡ್ತಾರೆ. ಸೊ ಅವರು ನಿನ್ನ 5 ಜನ ಫಾಲೋ ಮಾಡ್ತಾರೆ. ಈ ಥರ ಮಾಡ್ಕೊಂಡು ಹೋದಾಗ ಸೊ ತಪ್ಪು ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ತಪ್ಪು ಅನ್ನೋದು ಪೂರ್ತಿ ಇರಾಡಿಕೇಟ್ ಅಂದರೆ ಲೈಕ್ ಫುಲ್ಲು ಹೋಗೇ ಬಿಡುತ್ತೆ ಅಂತ ಹೇಳಲ್ಲ. ಅಟ್ಲೀಸ್ಟ್ ತಪ್ಪು ಜಾಸ್ತಿ ಆಗೋದಕ್ಕಿಂತ ತಪ್ಪು ಕಮ್ಮಿ ಆಗೋದು ಒಳ್ಳೇದಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಈ ಕತೆ ನಿಮಗೆ ನಾನು ಹೇಳಿದ್ದು ಬೋರ್ ಅನಿಸಿದ್ರೆ ಐ ಆಮ್ ಸಾರಿ. ಬಟ್ ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲಿಲ್ಲ. ಬಟ್ ಅವ್ರು ಸಖತ್ತಾಗಿ ಹೇಳಿದ್ರು ಆ್ಯಂಡ್ ಅವ್ರ ವಿಡಿಯೋ ನಾನು ಲೈಕ್ ಕೊಟ್ಬಿಟ್ಟೆ. ಅದು ಎಲ್ಲೋಯ್ತು ಅಂತ ಮತ್ತೆ ನಂಗೆ ಗೊತ್ತಿಲ್ಲ. ಸೊ ಅದನ್ನ ನೆನಪಿಸ್ಕೊಂಡು ನಿಮ್ಗೆಲ್ಲರಿಗೂ ಹೇಳಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನೊಂದು ವಿಚಾರ, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಬೇರ್ ಆ್ಯಕ್ಟ್ ಬುಕ್ ಬಗ್ಗೆ. ಕಾನ್ಸ್ಟಿಟ್ಯೂಷನಲ್ಲಿ ನೀವು ಎಂ ಲಕ್ಷ್ಮೀಕಾಂತ್ ಎಷ್ಟು ಇಂಪಾರ್ಟೆಂಟಾಗಿ ಓದ್ತೀರಾ ಅದೇ ರೀತಿ ಬೇರ್ ಆ್ಯಕ್ಟ್ ಬುಕ್ನ ತೊಗೊಳ್ಳಿ, ಅದನ್ನು ಓದಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾಕೆ ಅಂದರೆ ನಿಮಗೆ ಫ್ರಂಟ್ ಪೇಜಲ್ಲೇ ಎಲ್ಲದು ಆರ್ಟಿಕಲ್ಸ್ ಥರನೇ ನಿಮಗೆ ಶಾರ್ಟ್ ಫಾರ್ಮಲ್ಲಿರುತ್ತೆ ಆ್ಯಂಡ್ ಏನಂತಾರೆ ಇನ್ ಬ್ರೀಫ್ ನಿಮಗೆ ಒಳಗೆ ಹೋಗ್ತಾ ಸಿಗುತ್ತೆ. ಬಟ್ ನಿಮ್ಗೆ ಆನ್ಸರ್ ರೈಟಿಂಗ್ ಥರ ಬೇಕಂದರೆ ಎಂ ಲಕ್ಷ್ಮೀಕಾಂತ್ ಬುಕ್ಕಿಗೆ ಹೋಗಬೇಕು. ಆ್ಯಂಡ್ ಅದ್ರ ಜೊತೆಗೆ ನಾನು ಹೇಳಿದ್ನಲ್ವಾ 10 years PYQs ತೊಗೊಳ್ಳಿ. ಸೊ ನಿಮಗೆ ಆನ್ಸರ್ಸ್ ಬರೀರಿ, ನಿಮ್ಗೆ ಏನು ಅನ್ಸುತ್ತೆ ಆನ್ಸರ್ ಬರೀರಿ. ಆ್ಯಂಡ್ 1 ಸಲ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು, ಬಟ್ 3rd ಟೈಮ್ ತಪ್ಪಾಗಲ್ಲ. ಯಾಕೆಂದರೆ ChatGPT ಯೂಸ್ ಮಾಡಿ. ಸೊ ನಿಮಗೆ ಆನ್ಸರ್ಸ್ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿಕೊಡುತ್ತೆ ಆ್ಯಂಡ್ ನೀವು ಬರೆದಿರೋ ಆನ್ಸರ್ನೂ ಅಲ್ಲಿ ಅಪ್ಲೋಡ್ ಮಾಡಿ. ಏನಾದ್ರು ಕರೆಕ್ಷನ್ಸ್ ಇದ್ದರೆ ಕೇಳಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.